ತತ್ವೋಪದೇಶಕರ್ತಾರೋ ನತ್ವಾಮೃತ್ಯುಪುರಸ್ಸತಿ. ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ದಿವ್ಯ ಚರಣಕ್ಕೆ ಶರಣೆಂದು ಸಮಸ್ತ ಗುರು ಪರಂಪರೆಯನ್ನು ವಂದಿಸಿ ಶಂಕರಾಚಾರ್ಯ ಕೇಶವ ಸೂತ್ರ ಭಾಷೆಕೃತವಾಗಿ ಗೋವಿಂದ ಪಾದರ ಶಿಷ್ಯ ಗೌಡ ಪಾದರ ಮೊಮ್ಮಗನಾದ ಶಿವಾವತಾರಿ ಶಂಕರಾಚಾರ್ಯರು ಸಮಸ್ತ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ಸ್ವಕೀಯ ಅನುಭವವನ್ನು ತಮ್ಮದೇ ಆದ ಮಾತುಗಳಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸುಮಾರು ಗ್ರಂಥಗಳನ್ನು ಕೂಡ ಬರೆದರು, ಅದನ್ನು ಹೇಳಿದರು. ಮುಮುಕ್ಷುವಿಗೆ ಲಾಭ ಆಗದೆ ಇದ್ದರೆ ಅದು ಊಷರ ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿಷ್ಫಲವಾಗುತ್ತದೆ. ಆದ್ದರಿಂದ ಯಾವುದೇ ಧ್ಯೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೆ ಅಧಿಕಾರಿಯ ಅತ್ಯಂತ ಅವಶ್ಯಕತೆ ಇದೆ. ಧರ್ಮದ ಅಧಿಕಾರಿ ಬೇರೆ, ಜ್ಞಾನದ ಅಧಿಕಾರಿ ಬೇರೆ, ಯೋಗದ ಅಧಿಕಾರಿ ಬೇರೆ, ಭಿನ್ನ ಭಿನ್ನ ಕರ್ಮಗಳಲ್ಲಿ ಭಿನ್ನ ಭಿನ್ನ. ಇಂಜಿನಿಯರ್ ಆಗಬೇಕು ಅಂತ ಲಕ್ಷ್ಯ ಇದ್ರೆ KCM ತಗೋಬೇಕು. ಡಾಕ್ಟರ್ ಆಗಬೇಕು ಅಂದ್ರೆ PCB ತಗೋಬೇಕು. ಅನ್ಯಥಾ ಅವನ ಲಕ್ಷ್ಯವನ್ನು ಅವನು ಮುಟ್ಟುವುದು. ಅದಕ್ಕಾಗಿ ಭಗವಂತನ ಅವತಾರಿಯಾದ ಭಗವತ್ಪಾದರು ಬ್ರಹ್ಮಾಭಿನ್ನ ಪ್ರತ್ಯೇಕಾತ್ಮ ಸ್ವರೂಪದ ಜ್ಞಾನ ಆಗಬೇಕಾಗಿತ್ತು ಅಂದರೆ ಅವನಿಗೆ ಅಧಿಕಾರಿ ಇರಬೇಕು. ಅಧಿಕಾರಿ ಇಲ್ಲದವನು ಉಪದೇಶ ಮಾಡಿದರೆ ಲಾಭ ಆಗುವುದಿಲ್ಲ. ಮೊದಲೇ ಮಾತು. ಒಮ್ಮೊಮ್ಮೆ ಹಾನಿ ಕೂಡ ಆಗಬಹುದು. ವಿರುದ್ಧಾರ್ಥವನ್ನು ಮಾಡಿಕೊಂಡು ತತ್ವವನ್ನು ಕೂಡ ಮಾಡಬಹುದು ಅಂತ ತಿಳ್ಕೊಂಡು ಸಮಸ್ತ ಗುರುಗಳು ತಮ್ಮ ಅನುಭವವನ್ನು ಪ್ರತಿಪಾದನೆ ಮಾಡುವಾಗ ಅದನ್ನು ಕೇಳುವ ಹೇಗಿರಬೇಕು. ವಿವೇಕಾದಿ ವೈರಾಗ್ಯ ಸಂಪನ್ನನಾಗಿರಬೇಕು. ಅಂತಹ ವಿವೇಕವನ್ನ ಅಧಿಕಾರಿಯಲ್ಲಿ ತಂದುಕೊಡಲಿಕ್ಕೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಈ ಗ್ರಂಥವನ್ನು ಅವರು ಬರೆದಿದ್ದಾರೆ. ಅದಕ್ಕೆ ಹೆಸರೇನಿಟ್ಟು ವಿವೇಕ ಚೂಡಾಮಣಿ. ಅಲಂಕಾರ ಎರಡಿರ್ತಾವ. ಗಂಡು ಮಕ್ಕಳು ಮುಂದೆ ಹಾಕೋತಾರ, ಹೆಣ್ಣು ಮಕ್ಕಳು ಹಿಂದೆ ಹಾಕಿರ್ತಾರೆ. ನೋಡ್ರಿ ಅವ್ರಿಗೆ ಕಟ್ಟಿರ್ತಾರೆ ಹಿಂದೆ. ಅದಕ್ಕೆ ಚೂಡಾಮಣಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಅದು ಮುಕುಟಮಣಿ ಅಂತ. ಚೂಡಾಮಣಿ ಅಂದ್ರೆ ಪ್ರಕಾಶ ಇರ್ತಾವ ನೋಡಿ ಹಿಂದೆ ಕಿರೀಟಕ್ಕೆ, ಚೂಡಾಮಣಿ. ಅಥವಾ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂತಹದಕ್ಕೆ ಚೂಡಾಮಣಿ ಎಲ್ಲಿ ಅಂದ್ರೆ ಅರ್ಥೇನು ಶಿರೋಧಾರ್ಯ. ಅರ್ಥೇನು ಶಿರೋಧಾರ್ಯ. ಉತ್ತಮವಾದ ವಸ್ತುವನ್ನ
ಬೇಕಾದ ವಸ್ತುವನ್ನು ಹೊತ್ತುಕೊಂಡು ತಿರುಗಾಡ್ತೀವಿ. ಅದಕ್ಕೆ ಹಳ್ಳಿಯಿಂದ ಏಟಲ್ಲಿ ಮಾಡ್ತೇಪ್ಪ ಮಧುಕರು ನಮ್ಮ ಮಕ್ಕಳು ಹೊತ್ಕೊಂಡು ತಿರುಗಾಡಿದ್ರು ಹೊತ್ಕೊಂಡು ತಿರುಗಾಡ್ತೀವಿ. ಹಾಗೆ ಯಾವ ರೀತಿಯನ್ನು ಪದ್ಧತಿಯನ್ನು ವಿಷಯವನ್ನು ಅದು ತನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ವಿವೇಕ ಚೂಡ. ಅದು ಮನುಷ್ಯನಿಗೆ ಅವನಿಗೆ ಕೀರ್ತಿಯನ್ನು ಲಾಭವನ್ನು ಎರಡೂ ಕೊಡ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಈ ಗ್ರಂಥಕ್ಕೆ ಚೂಡಾಮಣಿ ಅಂತ ಹೇಳ್ತಾರೆ. ಏನು ವಿವೇಕ ಚೂಡಾಮಣಿ? ವಿವೇಕ ಅಂದ್ರೆ ಏನು? ವಿಚಿತ್ರ ಪೃಥಗ್ಭಾವೇ ಧಾತು ಭಿನ್ನ ಭಿನ್ನ ಮಾಡೋದಕ್ಕೆ ವಿವೇಕ ಅಂತ. ಸುಖ ಯಾವುದು, ದುಃಖ ಯಾವುದು, ಒಳ್ಳೆಯದು, ಕೆಟ್ಟದ್ದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಸುಖ ಯಾವುದು, ದುಃಖ ಯಾವುದು, ಮಾನ ಯಾವುದು, ಏನು ದ್ವಂದ್ವ ಅದಾವಲ್ಲಿ, ದ್ವಂದ್ವ ಅಂತ ಅದಾವಲ್ಲ, ಅವುಗಳಲ್ಲಿ ಆರಿಸುವುದು, ಅವೆರಡರಲ್ಲಿ ಹಿತವಾಗುವುದು ಅಂತ ನಿರ್ಣಯ ಮಾಡುವುದಕ್ಕೆ ಹೇಳ್ತಾರೆ ಆ ಬುದ್ಧಿ ವಿವೇಕ ಅಂತ. ಅದರಲ್ಲಿ ಇದು ಚೂಡಾಮಣಿ ಶ್ರೇಷ್ಠ. ಈ ಗ್ರಂಥ ಹೆಂಗದ? ವಿವೇಕ ಮಾಡುವ ಅನಂತ ಗ್ರಂಥಗಳಲ್ಲಿ ಚೂಡಾಮಣಿ ಶಿರೋಧಾರ್ಯ, ಚೂಡಾಮಣಿ ಶಿರೋಧಾರ್ಯ ಗ್ರಂಥ ಅದ ಅಂತ ತಿಳ್ಕೊಂಡು ಅದನ್ನ ಸಾರ್ಥಕ ನಾಮಧೇಯ. ವಿಷಯ ಇರಬೇಕು, ಹಂಗೆ ಹೆಸರು ಇರಬೇಕು. ಅಂದ್ರೆ ಹೆಸರಿಗೂ ಕಾರ್ಯಕ್ಕೂ ವಿಲಕ್ಷಣ ಆಯಿತು ಅಂದ್ರೆ ಅದಕ್ಕೆ ಒಪ್ಪೋದಿಲ್ಲ. ಸುಂದರಿ ಅಂದ್ರೆ ಸುಂದರನೇ ಇರಬೇಕು, ಗಣಪತಿ ಅಂದ್ರೆ ಭಿಕ್ಷೆ ಬರಬೇಕು, ಶೂರ ಅನುಕೂಲಿ ಇಲಿ ಗಂಜಿ ಬಿಡಬಾರ್ದು, ಶೂರ ಅಂದ್ರೆ ಹಾಗೇನಪ್ಪ ಅಂತ ಕೇಳಿದ್ರೆ ಮನುಷ್ಯ ಸಾರ್ಥಕ ನಾಮಧೇಯ. ಹೆಸರಿನಂತೆ ಅವ ಇದ್ದ, ವರ್ತನೆ ಮಾಡ್ತಿದ್ದ ಅಂದ್ರೆ ಅವನೇ ಸಾರ್ಥಕ. ಹಾಗೆ ಈ ಗ್ರಂಥಕ್ಕೆ ಹೆಸರಿಟ್ಟಲ್ಲ ಸಾರ್ಥಕ. ಇದರಿಂದ ವಿವೇಕ ಮನುಷ್ಯನಿಗೆ ಉತ್ಪನ್ನ ಆಗ್ತದೆ. ವಿವೇಕ ಅಂದ್ರೆ ಏನು? ನಿರ್ಣಯ ಮಾಡತಕ್ಕಂಥ ಶಕ್ತಿ ಅವನಿಗೆ ಬರ್ತದೆ. ಸತ್ಯ ಅಸತ್ಯಗಳ, ನಿತ್ಯ ಅನಿತ್ಯಗಳ, ಆತ್ಮ ಅನಾತ್ಮದ ಬೇಕಾದ ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ ಇವುಗಳ ಶಕ್ತಿ ಬರ್ತದೆ ಈ ಗ್ರಂಥಕ್ಕೆ. ಆ ವಿವೇಕದಿಂದ ಆತ ಭವಸಾಗರವನ್ನು ದಾಟಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಇದಕ್ಕೆ ಹೆಸರು ಏನಿಟ್ಟು ಅಂದ್ರೆ ವಿವೇಕ ಚೂಡಾಮಣಿ ಅಂತ ಇಟ್ಟು. ಅದ್ರಾಗ ಮೊಟ್ಟ ಮೊದಲ ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಭಾರತೀಯ ಅಲ್ಲಿ ಮಂಗಲಮಾಚರಣೆ, ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರಣೆ. ನಾನು ಮಾಡತಕ್ಕಂಥ ಕರ್ಮಗಳಲ್ಲಿ, ಕ್ರಿಯೆಯಲ್ಲಿ, ವಿಚಾರದಲ್ಲಿ ಯಾವ ವಿಘ್ನ ಬರಬಾರದು ಅಂತ ಪರಮಾತ್ಮನ ಸ್ವಾಮಿ ಅಂತ. ಹಿರಿಯರು ಏನ್ ಕೇಳ್ತಾರ? ಹೋಗಬೇಡ, ಹೇಳಿ ಹೋಗ್ಬೇಕು, ಕೇಳಿ ಹೋಗ್ಬೇಕು ಅಂತ. ತಪ್ಪಾದ್ರೂ ಕ್ಷಮ ಮಾಡ್ತಾರ. ನೀ ಹೇಳೇ ಇಲ್ಲ, ನೀ ಚಲೋ ಕೆಟ್ಟ ಮಾಡಿದ್ರು ಕೂಡ ನಿನಗೆ ಕಿಮ್ಮಸ್ಸೆ ಏನಿಲ್ಲ ಅಂತ ಹೇಳದಿದ್ರೆ ಹಿರಿಯರಿಗೆ ಹೇಳಬೇಕು. ಖುಷಿ ಪಡ್ತಾರ. ನಿನ್ನ ದುಃಖಗಳು ದುಃಖಿ ಆಗ್ತಾರೆ, ಸುಖದಾಗ ಸುಖಿ ಆಗ್ತದೆ. ಹೇಳಿ ಮಾಡೋದು ಹೇಳಿ ಮಾಡೋದು. ಅನಾದರ ದೊಡ್ಡವರಿಗೆ ಒಂದು, ಅವರಿಗೆ ದುಃಖ ಆಗ್ತದೆ. ನಮ್ಗೆ ಹೇಳೋದು ನಮ್ಗೆ ಏನು ಮಾಡ್ತೇವೆ, ನಿಮಗೆ ಚಲೋ ಏನು ಮಾಡ ನಮ್ಗೇನು ಮಾಡ್ತೇವೆ. ಹಾಗೆ ಪ್ರತಿಯೊಂದು ಮಾತನ್ನು ಏನಪ್ಪ ಅಂದ್ರೆ ತಾನು ನಂಬಿದ ಶ್ರದ್ಧೆಯ ವ್ಯಕ್ತಿಯನ್ನು ನಿವೇದನೆ ಮಾಡತಕ್ಕಂಥದ್ದು
ಪರಮಕರ ಇದರಿಂದ ಎದಗಂತ ಲೆಕ್ಕ ಹೇಳು ಮಾಡೇ ಲೆಕ್ಕ ಹೇಳ ಅದೊಂದು ಗೌರವ. ನಿನ್ನ ಲಾಭ ಅವರು ಕೂಡ ಭಾಗಿಯಾಗ್ತಾರೆ. ಹೇಳಿನೇ ಮಾಡಿದ ನಾವೇನು ಮಾಡೋದು ನಮ್ಗೆ ಗೊತ್ತಿಲ್ಲ. ಆಗ ಪ್ರತಿಯೊಂದು ಕಾರ್ಯ ಮನುಷ್ಯನು ಭಗವದರ್ಪಣ ಮಾಡಬೇಕು, ಕೇಳೋದು, ನೋಡೋದು, ಆಡೋದು, ಮಾಡೋದು ಎಲ್ಲ ಮಾಡಬೇಕು. ಆಗ ಇಲ್ಲಿ ಮಂಗಲವನ್ನು ಮಾಡಿ ಎಲ್ಲ ಕಡೆ ಮಂಗಲ ದೇವರೇ ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ. ಅದಲ್ಲ ಕೃಷ್ಣವರು ನಾರಾಯಣ, ಶೈವರು ಶಿವ, ಗಾಣಕರ್ತರು ಗಣಪತಿ, ದೇವಿಯವರು ದೇವಿ ಉಪಾಸಕರು ದೇವಿ. ಇದು ಹೊಸ ತಗೊಂಬಂದಿರ ಮಂಗಲಾಚರಣ ದೇವರಿಗೂ ಮಾಡ್ತಾರೆ. ಈ ಹುಟ್ಟು ಸಾಯೋರು ಮಂಗಲ ತರ ಮಾಡ್ತಾರೆ. ಪರಮಾತ್ಮ ದೇವಿ ದೇವತಾ ಅವರು ಮಂಗಲ ಮಾಡ್ತಾರೆ. ನೀವು ಗುರುಗಳು ಮಾಡಕತ್ತೀರಲ್ಲ, ಗೋವಿಂದ ಮಾಡಕತ್ತೀರಲ್ಲ ಮುಂದೆ ಹೇಳ್ತಾರ. ಅದಕ್ಕೆ ಮಂಗಲ ಗುರು ಪರಮಾತ್ಮ ಪರೇಶ, ಗುರು ಬ್ರಹ್ಮ ಗುರು ವಿಷ್ಣು. ಶಿವನ ಮಾಡಿದರೆ ವಿಷ್ಣು ಶಿಷ್ಟ, ವಿಷ್ಣು ಮಾಡಿದರೆ ಬ್ರಹ್ಮ ಶಿಷ್ಟ. ಮನ್ಯಾಗ ಅಣತನ ಒಂದೇ ಇದ್ರೆ ಮನೆಗೆ ಬಂದ ಹೇಳಿ, ಬೇರೆ ಆಗಿದ್ವು ಅಂದ್ರೆ ಬೇರೆ ಬೇರೆ ಹೇಳಬೇಕಂದ್ರೆ ಎಲ್ಲೇ ಸಿಟ್ಕೋತಾವ. ಹಂಗ ಅವ ಜಗತ್ತು ಮಾಡ್ತಾನ, ಪಾಲನೆ ಮನಸ್ಸು ಬೇರೆ ದಂಧ ಬೇರೆ ಇರೋದು ಒಂದೇ ಇರಬೇಕು. ಅದಕ್ಕೆ ಎಲ್ಲರಿಗೂ ಅದಕ್ಕೆ ಅವರು ಚಂದ್ರಾಚಾರ್ಯ ಅಂದ್ರು, ಎಲ್ಲರಿಗೂ ಒಂದೇ ಮಾಡ್ತಾರೆ. ಆನೆ ಹೆಜ್ಜೆಗೆ ಎಲ್ಲ ಹೆಜ್ಜೆ ಅದಾವಿಲ್ಲ. ಹಂಗ ಗುರುವಿನಲ್ಲಿ ಎಲ್ಲ ದೇವತೆಗಳ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮನುಷ್ಯ. ಅದಕ್ಕೆ ನಾನು ಗುರುವಿನ ಮಾಡಿದ್ರೆ ಎಲ್ಲ ದೇವರು ಮಾಡ್ದಂಗೆ, ಎಲ್ಲರಿಗೂ ಮಾಡ್ದಂಗೆ ಅಂತ ತಿಳಿದು ಸದ್ಗುರು ದೇವರ ಮಂಗಲವನ್ನು ಮಾಡಿ. ಅವ್ರು ಹೆಂಗದಾರ ನಿಮ್ಗೆ ಗೊತ್ತದಾರ? ಗೊತ್ತಿದ್ರೆ ದೊಡ್ಡ ಸಣ್ಣ ಗೊತ್ತಿದ್ರೆ ಆಸನ ಕೊಡ್ತೀರಿ, ಗೊತ್ತಿದ್ರೆ ಗೊತ್ತರದಾರ ನೀವು ಗುರು ಯಾರು? ಯಾರವರು? ಅದೇ ಹೇಳ್ತಾನೆ, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ. ಹೆಂಗದರವರು? ಮತ್ತ ತಮ್ ಅವರಿಗೆ ಯಾರು? ಸರ್ವ ಸಿದ್ಧಾಂತ ಗೋಚರಂ ಮತ್ತ ಅಗೋಚರಂ. ಶಬ್ದಗಳು ಏನಪ್ಪಾ ಅಂತ ಕೇಳಿದ್ರೆ, ಸದ್ಗುರುಗಳ ಸ್ತುತಿಯನ್ನ ಅವರು ಹೆಂಗ್ ಮಾಡಕತ್ಯಾರ ಅಂತ ಕೇಳಿದ್ರೆ, ಸಾಕಾರ ನಿರಾಕಾರ ಎರಡು ರೂಪದಲ್ಲಿ ಕೂಡ ಅವರು ವರ್ಣನೆಯನ್ನು ಮಾಡ. ಮೊದಲೇದು ಸಾಕಾರ ಹೇಳಿ ಏನು? ಸರ್ವ ಸಿದ್ಧಾಂತ ಸರ್ವ ವೇದಾಂತ ಸಿದ್ಧಾಂತ ಸರ್ವ ವೇದಾಂತ ಗೋಚರಂ, ಸರ್ವ ಸಿದ್ಧಾಂತ ಗೋಚರಂ, ಇಲ್ಲಕ ವೇದಾಂತ ಗೋಚರಂ. ಸಿದ್ಧಾಂತ ಎರಡು ಶಬ್ದ ಬಳಸ್ತೀವಿ, ಸರ್ವ ಅಂತ ಮತ್ತು ವೇದಾಂತ ಮತ್ತು ಸಿದ್ಧಾಂತ. ಒಂದೇ ಮಾತು ಹೇಳ್ಬೇಕಲ್ಲ, ಅಧಿಕ ಮಾತಾಡೋದು ಬೆಳೆಯಲ್ಲ. ಹೌದಾ? ಅದಕ್ಕೆ ಏನಂತ ಅಂತಾರ, ಬಹುವಾಚಿ ಅಂತ ಭಾಳ ಮಾತಾಡ್ತಾರೆ. ಸೂತ್ರ ಅಂತ ಅದಕ್ಕೆ ಅಂತಾರೆ, ಅಲ್ಪ ಅಕ್ಷರ ಸಂದಿಗ್ಧಂ ಅಂದರೆ ಅರ್ಥ ಭಾಳ ಇರಬೇಕು, ಅಟಂಬ ಅನುಭವ ಹೆಂಗೆ ಮಾತು ಅರ್ಥ ಭಾಳ ಇರಬೇಕು, ಅದರ ಶ್ರಮ ಕಮ್ಮಿ ಮಾಡಬೇಕು, ಲಾಭ ಭಾಳ. ಅವ್ರಿಗೆ ಶಾಣೆ ಅಂತ ಸಂತಾನ ಹಾಗೆ ಇಂಚಾಬಾಕಿ ಇಲ್ಲಿ ತಗೊಂಡಿದೆ. ಅದಕ್ಕಂದ್ರೆ ಅವ್ರು ಇಲ್ಲಿ ಏನಪ್ಪಾ ಅಂತ ಕೇಳಿ ಸರ್ವ ಸಿದ್ಧಾಂತ
ವೇದಾಂತ ಸಿದ್ಧಾಂತ ಗೋಚರ. ಯಾರದ ಮಂಗಲಾಚರಣೆ ಮಾಡ್ತೀವಿ ಅಂದ್ರೆ ಸರ್ವ ವೇದಾಂತ. ವೇದಾಂತ ಅಂದ್ರೆ ಏನು? ವೇದಗಳ ಉಪನಿಷತ್, ವೇದದ ಅಂತ್ಯದಲ್ಲಿ ಉಪನಿಷತ್. ಸಿದ್ಧಾಂತ ಅಂದ್ರೆ ಅದರ ನಿರ್ಣಯ ಆಗಿರ್ತಕ್ಕಂಥದ್ದು. ಅದರ ನಿರ್ಣಯ ಯಾರು ಮಾಡಿದ? ಶಂಕರ ನಿರ್ಣಯ ಮಾಡಿದ. ವೇದದ ಅರ್ಥ ನಿರ್ಣಯ ಯಾರು ಮಾಡಿದವು? ಅದ್ವೈತದಾಗ, ಅದ್ವೈತದಾಗ ವಿಶಿಷ್ಟ ನಿರ್ಣಯ ಇವರು ಮಾಡಿದ. ಸಿದ್ಧಾಂತ ಇವರು ಈ ಶ್ಲೋಕಕ್ಕೆ ಇದೆ ಅಂತ ಸಿದ್ಧ ಮಾಡಿದ. ಈ ಶ್ಲೋಕ ಇದೆ, ಇದಕ್ಕೆ ವಿಶಿಷ್ಟ ದ್ವೈತ ಅದ್ವೈತ ಅನಂತ ಶಾಸ್ತ್ರ ಅಂತ ಹೇಳ್ಯಾರ. ಶಾಸ್ತ್ರ ಅದಕ್ಕೆ ಯಾವುದೇ ಶಾಸ್ತ್ರ ಇರಲಿ ಎಲ್ಲರ ಪ್ರಾಪ್ತಿಗೆ ಹೇಳ್ಯಾರ. ದ್ವೈತ ಸುಖಕ್ಕೆ ಹೇಳ್ಯಾನ, ಅದ್ವೈತನ ಸುಖಕ್ಕೆ ಹೇಳ್ತಾನೆ, ವಿಶಿಷ್ಟ ಪರಮಾಂಸರಾಗಿ ಹೇಳ್ತಾನೆ. ಅದಕ್ಕೆ ಸರ್ವ ವೇದಾಂತ ಸಬಾಲ ಉಪನಿಷತ್ತುಗಳು ಮತ್ತು ಆಚಾರ್ಯರು ಇವೇನಪ್ಪ? ಗೋಚರಂ. ಇವುಗಳಿಂದ ವೇದ್ಯವಾಗುವ, ತಿಳಿಯಲಿಕ್ಕೆ ಬರುವ ಏನಪ್ಪ ಅಂತ ಕೇಳಿದ್ರೆ ಅದರ ಬಗ್ಗೆ ನಮಸ್ಕಾರ. ಅದ್ಯಾವುದು? ಪರಮಾತ್ಮ. ಮತ್ತೆ ಹಂಗ್ರಿ ತಮ್ಮ ಅಗೋಚರಂ, ಯಾವ ವಿದ್ಯೆ ಆಗುವುದಿಲ್ಲವೋ ಗೊತ್ತಿಲ್ಲವೋ ಅದರ ಬಗ್ಗೆ ಮಂಗಲ. ವಿರುದ್ಧ ಶಬ್ದಗಳು ಗೋಚರಂ ಅಗೋಚರಂ ಹಿಂಗ್ಯಾಕೆ ಮಾಡ್ತೀರಿ? ಅಲ್ಲವಾ, ಒಂದೇ ವಸ್ತು ಗೊತ್ತು ಮಾಡ್ತದೆ, ಗೊತ್ತು ಮಾಡಿ ಲಕ್ಷಣಾವೃತ್ತಿಯಿಂದ ಗೋಚರಂ, ಶಕ್ತಿ ವೃತ್ತಿಯಿಂದ ಅಗೋಚರ. ತಮ್ಮ ಅರ್ಥ ಹೆಂಡಗಳು ಗೋಚರಂದಲ್ಲಿ ತಮ್ ಗೋಚರಂ ಸರ್ವ ವೇದಾಂತ ಗೋಚರಂ, ವೇದಾಂತ ಸಿದ್ಧಾಂತ ಗೋಚರಂ. ಅದಕ್ಕೆ ಲಕ್ಷಣ ಗೋಚರ. ಗಂಗಾಯ ಘೋಷ ಲಕ್ಷಣ ವೃತ್ತಿ. ಕನ್ನಡದಲ್ಲಿ ಹೇಳಕ್ ಬರಂಗಿಲ್ಲ. ಶಕ್ತಿ ವೃತ್ತಿ ನದಿ, ಲಕ್ಷಣ ವೃತ್ತಿ ದಂಡಿ. ಗಂಗಾಯ ಭುಜ ಲಕ್ಷಣ ವೃತ್ತಿಯಿಂದ ಈ ವಾಕ್ಯವನ್ನ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಗಂಗಾ ದಂಡಿಗಳು. ಹಾಗ ಪರಮಾತ್ಮ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ಅಂದ್ರೆ ಶಬ್ದಕ್ಕಲ್ಲ. ಯಾಕೆ ಶಬ್ದಕ್ಕೆ ಗೋಚರ ಆಗಿದೆ? ಅಶಬ್ದ ಮಸ್ಪರ್ಶ ರೂಪ ಮೂಲಯಂ. ಆತ್ಮ ಶಬ್ದ ಸ್ಪರ್ಶ ಇತ್ತು, ಅದು ಗೊತ್ತಾಗೋದಿಲ್ಲ ಅಂತ ಹೇಳಿದೆ. ಮತ್ತೆ ಹೆಂಗ ಶಬ್ದ ಇಲ್ಲಿ ಹೇಳಕತ್ತಿದೆ? ನೀನು ಬೇರೆ ಹೇಳಕತ್ತೀರಿ, ನೋವು ವ್ಯಾಖ್ಯಾನ ಮಾಡಕತ್ತೀರಿ, ಹೇಳಕತ್ತೀರಿ, ಶಬ್ದಕ್ಕೆ ಹೇಳಕತ್ತೀರಿ. ಸ್ವಲ್ಪ ಶಬ್ದ ಮತ್ತೆ ಭಾಳ ಶಬ್ದ ಹೇಳಕತ್ತೀರಿ. ಒಂದೇ ಮಂದಿ 10 ಅರ್ಥ ಹೇಳ್ತೀರಿ. ನೀವು ಗೋಚರಂ ಅಂತೀರಿ ಅಲ್ಲ. ಅರ್ಥ ಒಮ್ಮ ತಿಳ್ಕೋ, ಶಾಣೆ. ಇನ್ನೇನು ಎರಡು ಹೇಳ್ತೀರಿ? ಊರು ಬಂತಿಲ್ಲಿ, ಊರು ಬರ್ತದೆ ನಡಿಗಪ್ಪ. ಯಾಕೆ ಬಂತ? ಇಲ್ಲೇ ಊರು ಬಂತ, ನಡಿ. ಊರು ಬರಂಗಿಲ್ಲಪ್ಪ, ತಿಳ್ಕೊತೀರಿ ಏನ್ ನೀವು? ಅದೇ ಸರ್, ಊರು ಬರೋಣ ಹೋಗಿಲ್ಲ. ತಿಳ್ಕೊತೀರಿ, ಅರ್ಥ ತಿಳ್ಕೊತೀರಿ. ಊರು ಬಂದ ಅಂದ್ರೆ ನಡಿಯಪ್ಪ ಹೋಗೋಣ, ಅದಕ್ಕೆ ಹಳ್ಳಿ ಬೇಡ ಅಂತೀರಿ ಎಲ್ಲ, ಗೊತ್ತಾಗಲ್ಲ. ಆಗ ಇಲ್ಲೇನಪ್ಪ ಅಂತಂದ್ರೆ ಸರ್ವ ಸಿದ್ಧಾಂತ ವೇದಾಂತ ಸಿದ್ಧಾಂತ ಗೋಚರಂ ತಿಳಿಲಿಕ್ಕೆ ಬರ್ತದ. ಬ್ರಹ್ಮವನ್ನ ಯಾವಕ್ಕೆ ಅಶಬ್ದ ಸ್ಪರ್ಶ ರೂಪ ಮೌಲ್ಯಂ ಅಂತ ಹೇಳ್ತೀವಿ, ಅದಕ್ಕೆ ತಿಳಿಯಕ್ಕೆ ಬರ್ತದ ಅಂದ್ರೆ ಅರ್ಥ ಏನು? ಲಕ್ಷಣ ವೃತ್ತಿ. ಏನು? ತಮ್
ಆತ್ಮಾನಂ ಬ್ರಹ್ಮಂ ಹೇಳ್ತಾರೆ. ಮತ್ತು ಅಗೋಚರಂ ತಮ್ ಅಗೋಚರಂ ಬ್ರಹ್ಮ ಸರ್ವ ಸಿದ್ಧಾಂತ ವೇದಾಂತ ಗೋಚರಂ ಯಾವುದು ಶಕ್ಯ ವೃತ್ತಿಗೆ ಗೋಚರವಲ್ಲವೋ, ಯಾವುದು ಅಶುದ್ಧ ಅಂತಃಕರಣಕ್ಕೆ ವೇದ್ಯ ಇಲ್ಲವೋ, ಯಾವ ಮುಮುಕ್ಷ ರಹಿತನಿಗೆ ಅದು ಗೊತ್ತಾಗುವುದಿಲ್ಲವೋ, ಇಷ್ಟೆಲ್ಲ ಆಗ್ತದೆ. ತಮ್ಮ ಏನಕ್ಕಲ್ಲ ಗೋಚರ ಅಂತ ಬ್ರಹ್ಮವನ್ನೇ ವೇದಾಂತ ವಾಕ್ಯಗಳಿಂದ ಲಕ್ಷಣ ವೃತ್ತಿಯಿಂದ ಕೂಡ ಗೋಚರ. ಯಾವುದ್ರಿ ಅದು ಶಕ್ಯ ವೃತ್ತಿಯಿಂದ ಗೋಚರ ಆಗುವುದಿಲ್ಲ, ಲಕ್ಷಣ ವೃತ್ತಿಯಿಂದ ಗೋಚರ ಆಗ್ತದೆ. ಅದು ಯಾವುದು ಅದನ್ನ ಹೇಳ್ತಾನೆ ಗೋವಿಂದಂ ಪರಮಾತ್ಮ ಸದ್ಗುರು. ಹೇಳ್ತೀವಿ ಗುರು ಬ್ರಹ್ಮ ಗುರು ಸಾಕ್ಷಾತ್ ಯಾವ ಶಕ್ತಿ ವೃತ್ತಿಗೆ ಗೋಚರವಲ್ಲವೋ, ಲಕ್ಷಾಂಶ ಗೋಚರವಾಗಿರುತ್ತದೆಯೋ ಅದು ಬ್ರಹ್ಮ. ಅದು ಹೆಂಗದ? ಪರಮಾನಂದಂ. ಮತ್ತೆ ಹಂಗದ ಗೋವಿಂದಂ. ಅದು ಗೋವಿಂದ ಬಹಳ ಅರ್ಥದ ಹೇಳ್ತೀನಿ. ಇಲ್ಲಿ ಗೋವಿಂದ ಅಂದ್ರೇನು? ಅವ್ರ ಗುರುಗಳು ಗೌಡಪಾದಾಚಾರ್ಯ ಶಿಷ್ಯರು, ಶಂಕರಾಚಾರ್ಯ ಉಪದೇಶ ಮಾಡಿರ್ತಕ್ಕಂಥ ಯಾರವರು? ಸದ್ಗುರು. ಗೋವಿಂದಂ ಸದ್ಗುರು. ಏನು? ಅಹಂ ಪ್ರಣತೋಸ್ಮಿ, ನಾನು ಪುನಃ ಪುಣ್ಯ. ಪ್ರಣತೋಸ್ಮಿ ಅಂದ್ರೆ ಪುನಃ ಪುಣ್ಯೇನ ನಮಸ್ಕಾರ. ಎಷ್ಟು ಯಾಕೆ ಸಾಗರದಾಗ ಎಷ್ಟು ಯಾಕೆ ಭೇಟಿಯಾಗಲ್ಲ. ದಿನ ಕೊಡ ಕುಂತು ರಸ್ಸಿ ಆವತ್ತ ಜಾವತ್ತ ಸಿಗಪ್ಪನ ಪಡತ ಹಂಗ ನತೋಸ್ಮಿ ಇಲ್ಲ, ಪ್ರಣತೋಸ್ಮಿ. ಒಮ್ಮೆ ಮಾಡಿದ ಯಾರು ಕೇಳಿದ ಮತ್ತೊಮ್ಮೆ ಮಾಡಿದ ಮತ್ತೊಮ್ಮೆ ಪರಿಪ್ರಶ್ನೆ. ಯಾಕೆಂದ್ರೆ ಒಮ್ಮೆ ಪ್ರಶ್ನೆ ಮಾಡಿದ ಪರಿ 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 ಹೇಳಿಲ್ಲ ಅಂದ್ರೆ ಮತ್ತೆ ಕೇಳು. ಇಲ್ಲ ಕೇಳೋದು ನನಗೆ ಗೊತ್ತೇ ಇಲ್ಲ, ಏನು ಕೇಳೋದು ನನಗೆ ಗೊತ್ತಿಲ್ಲ, ಅಷ್ಟು ನೋಡಿದ್ದೇನೆ. ಏನ್ ಮಾಡ್ಬೇಕು? ಪ್ರಣತೋಸ್ಮಿ. ನಮಸ್ಕಾರ. ಒಳ್ಳೆ ನಮಸ್ಕಾರ. ಇಲ್ಲಿ ನಾನು ಕೇಳ್ಯಾರೋ ಯಾರೋ ತಮ್ಮ ಯಾಕೋ ಇಟ್ಟೆ ಬಾಗಿಲು ಮುಂದೆ ಗಂಟೆ ಇಟ್ಟಿದ್ರೆ ಏನು ನೀಡ್ತಾರೆ? ಒಣದಲ್ಲಿ ಕಟಿಯಾಗಿ ನೀಡ್ತಾರೆ. ಹೋಗಿ ಅದನ್ನ ನೀಡುದಕ್ಕೆ ಹೋಗಿ ಗೊತ್ತೈತಿ ಕಿರಿಕಿರಿ ಅಂತ ಹೇಳಿ ನೀಡ್ತಾರಲ್ಲ. ನೀವು 2 ಸಲ ಕೇಳಿ ಭಾಳ ಜನರು ಭಾಳ ಚಲೋ ಅಂತ ಹೇಳ್ತಾರೆ. ಅಯ್ಯೋ ಅಂತ ಬೇಕಾಗಿಲ್ಲ ಬಿಡ್ಬೇಕಂತಲ್ಲ, ಹೋಗಲಿ ಅಂತ ಬಿಡ್ತಾರ. ಅದಕ್ಕೆ ಪವನ ಪುಣ್ಯೇನ ನತೋಸ್ಮಿ ಇತಿ ಪ್ರಣತೋಸ್ಮಿ. ಒಳ್ಳೆ ನಮಸ್ಕಾರ. ಕೇಳ್ತಾರೆ ಇವತ್ತಿಲ್ಲ, ನಾನು ಕೇಳ್ತಾರೆ. ಅದಕ್ಕಂತಾರ ಅವರು ಹಿಂಗ ಇಂತಹ ಗೋವಿಂದನಿಗೆ, ಸದ್ಗುರು ಗೋವಿಂದನಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಇದು ಬಹಳ ದೊಡ್ಡ ಮಹಾತ್ಮರು ಬಂದ ಮುಗಿಲಾರ ಕಥೆ ಬಂದ. ಈ ವಿವೇಕ ಚೂಡಾಮಣಿಯನ್ನ ಯಾಕೆ ಹೇಳ್ಯಾರ ಅಂತ ಕೇಳಿದರೆ, ಇವನಿಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಗಲಿ ಅಂತ ವಿವೇಕ ಹೇಳ. ವಿವೇಕ ಅಂದ್ರೆ ಏನು ಅಂತ ಕೇಳಿದ್ರೆ, ಅಸತ್ಯವನ್ನು ಬೇರ್ಪಡಿ ಸತ್ಯವನ್ನು. ಅದಕ್ಕೆ 3 ವಿವೇಕ ಅದಾವ. ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ,
ಆತ್ಮ ಅನಾತ್ಮ ವಿವೇಕ. ಯಾವ ಮನುಷ್ಯ ಸತ್ಯ ಅಸತ್ಯದ ವಿವೇಕವನ್ನು ಮಾಡುವುದಿಲ್ಲವೋ ಆತನಿಗೆ ಅಸತ್ಯವಾದದ್ದನ್ನು ವಿವೇಕ ಆಗುವುದಿಲ್ಲ. ಯಾವನಿಗೆ ಸ್ಪರ್ಧೆಯಾಗಿದೆ ಮಹಿಳೆಯಾಗಿದೆ ಹಳಸೋದು ಚೊಳೋದು ಗೊತ್ತೇ ಆಗಿಲ್ಲ ಅವನಿಗೆ. ಯಾಕೆ ಅವನಿಗೆ ಜ್ಞಾನೇ ಆಗೋದಿಲ್ಲ, ಸರ್ದಿ ಆಗಿದೆ, ಗೊತ್ತಾಗಿಲ್ಲ, ಮಾಡಕ್ಕೆ ಬರಂಗಿಲ್ಲ. ಹಾಗೆ ಯಾವ ಮನುಷ್ಯನಿಗೆ ಅತ್ಯಂತ ಆಸಕ್ತಿ ಪ್ರಪಂಚದಲ್ಲಿ ಅದರಲ್ಲಿ ಅವನಿಗೆ ವಿವೇಕ ಮಾಡತಕ್ಕಂಥ ಮೋಹಿನಿ ಪುರುಷರಿಗೆ ಅದಕ್ಕೆ ಮೊಟ್ಟ ಮೊದಲ ಸಾಧನ ಏನಪ್ಪ ಅಂದ್ರೆ ಸತ್ಯ ಅಸತ್ಯದ ವಿವೇಕ ಮಾಡ. ವಿಕಾಲವಾಗಿ ಸತ್ಯತ್ವವನ್ನು ಭೂತ ವರ್ತಮಾನ ಕಾಲ ಸತ್ಯ ಅಂತಾನೆ, ಅದರಲ್ಲಿ ಅನಿತ್ಯ ಅಸತ್ಯ ಅಂತ. ಆಮೇಲೆ ನಿತ್ಯ ಅನಿತ್ಯದ ವಿವೇಕ ಮಾಡೋದು, ಅಭಾವ ಚತುಷ್ಟಯದ ವಿವೇಕ ಮಾಡೋದು. ಇವು ಎರಡೂ ಮಾಡದವನಿಗೆ ಖರೆ ವಿವೇಕ ಆದ್ರೆ ಆತ್ಮಾನಾತ್ಮ ವಿವೇಕ. ಊರಿಗೆ ಹೋಗಿ ಮುಟ್ಲಿಕ್ಕೆ ಅನಂತ ಸಾಧನ ಅಲ್ಲ. ರಿಕ್ಷಾ ಇರಲಿ, ಆಮೇಲೆ ಬಸ್ ಇರಲಿ, ಆಮೇಲೆ ಗಾಡಿ ಇರಲಿ, ರೈಲ್ವೆ ಹಾಕಿ ಎಲ್ಲ ಸಾಧನೆ ಇಲ್ಲ. ರಿಕ್ಷಾ ಕೊಂಡ್ರೂ ಸಾಧನೆ, ಬಸ್ಸನ್ನು ಸಾಧನೆ, ರೈಲ್ವೆನೂ ಸಾಧನೆ ಅದು. ರೈಲ್ವೆ ಸೀದಾ ಮುಟ್ಟಿಸ್ತಾ ಅಷ್ಟೇ, ಇಲ್ಲಿ ಮುಟ್ಟಿಸ್ತಾ. ಹಾಗೆ ವಿವೇಕಾದಿಗಳು ಮನುಷ್ಯನಿಗೆ ಅಂಟಿಕೊಳ್ಳ ಸತ್ಯಾಸತ್ಯ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಇದು ಪರಂಪರೆ ಸಾಧ್ಯ. ಮುಖ್ಯ ವಿವೇಕ ಏನಂದ್ರೆ ಆತ್ಮ ಅನಾತ್ಮ ವಿವೇಕ. ಈ ಆತ್ಮ ಅನಾತ್ಮದ ವಿವೇಕ ಯಾವ ಮಾಡ್ತಾನೆ ಆ ಮನುಷ್ಯನಿಗೆ ಏನಪ್ಪಾ ಅಂತ ಕೇಳಿದರೆ ಜ್ಞಾನ. ಸತ್ಯಾಸತ್ಯ ವಿಷಯ ಜಿಗುಪ್ಸೆ ಆಗ್ತದೆ, ನಿತ್ಯ ಅನಿತ್ಯ ವಸ್ತುವಿಗೆ ವೈರಾಗ್ಯ ಆಗ್ತದೆ, ಅದ್ರ ವೈರಾಗ್ಯ ಆಗ್ತದೆ. ಆಮೇಲೆ ಜ್ಞಾನ ಆಗುದಿಲ್ಲ. ಜ್ಞಾನ ಆತ್ಮ ಅನಾತ್ಮ ವಿವೇಕ. ಅದಕ್ಕೆ ವಿವೇಕ ವೈರಾಗ್ಯಕ್ಕಿಂತಲೂ ಮುಖ್ಯವಾಗಿ ಬೇಕಾದ್ರೆ ಆತ್ಮ ಅನಾತ್ಮ ವಿವೇಕವೇ ವಿವೇಕ ಅಂತ ಶಾಸ್ತ್ರದಲ್ಲಿ ಕರೆದ. ಅದಕ್ಕೆ ಆ ವಿವೇಕ ಮನುಷ್ಯ ಅಂತ ಮಾಡಬೇಕು. ನಿತ್ಯಾತ್ಮ ಸ್ವರೂಪಂ ಹಿ ದೃಶ್ಯಂ ತದ್ ವಿಪರೀತಗಂ ಏವಂ ನಿಶ್ಚಯ ಸಮ್ಯಕ್ ವಿವೇಕೋ ವಸ್ತುನಃ ಸವಿ. ಅಪರೋಕ್ಷಾನುಭೂತಿಯಾಗಿ ಹೇಳ್ತಾರೆ. ವಿವೇಕ ಅಂತ ಎದಕ್ಕೆ ಹೇಳ್ತಾನೆ ಅಂದ್ರೆ ನಿತ್ಯ ಆತ್ಮ ಸ್ವರೂಪ. ಆತ್ಮ ನಿತ್ಯ ಅದಾನೆ. ನಿತ್ಯ ಅದಾದ್ರೆ ಅಭಾವ ಚತುಷ್ಟಯಗಳ ಲಕ್ಷಣ ಅದಾನೆ. ದೃಶ್ಯಂ ತದ್ ವಿಪರೀತ ಗಮ್. ದೃಶ್ಯ ತದ್ ವಿಪರೀತದ. ವಿಪರೀತದನೇನು ಅವು ನಿತ್ಯ ಇಲ್ಲ, ಅಭಾವ ಚತುಷ್ಟಯ ಕೂಡ್ಕೊಂಡು ಪ್ರಾಗಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅದರಿಂದ ಕೂಡಿಕೊಂಡಿರುವ ಪ್ರಪಂಚ. ಆತ್ಮ ಹೆಂಗದ ಅಭಾವ ಚತುಷ್ಟಯ ಹೀಗೆ ವಿಚಾರ ಮಾಡೋದು. ಏವಂ ನಿಶ್ಚಯ ಸಮ್ಯಕ್ ವಿವೇಕೋ ವಸ್ತುನಃ ಸವೈ. ಪ್ರಪಂಚದ ವಿವೇಕ ಹಿಂಗೆ ಮಾಡ್ತಾರೆ. ಆ ವಿವೇಕ ಮಾಡಿದವನಿಗೇನೆ ವೈರಾಗ್ಯ ಬರುತ್ತದೆ. ವೈರಾಗ್ಯ ಬಂದವನೇ ಸುಖಕ್ಕಾಗಿ ಸಹನೆ ಮಾಡುತ್ತಾನೆ. ಸಹನೆ ಮಾಡಿದವನೇ ಶ್ರವಣ ಮನನಾದಿಗಳನ್ನು ಮಾಡುತ್ತಾನೆ. ಮೋಕ್ಷ. ಅದಕ್ಕೆ ಹೇಳಿದವರು ಆ ವಿಚಾರದ ಬಗ್ಗೆನೂ ಹೇಳ್ಯಾರ. ಕೋಹಂ ಕಥಮಿದಂ ಜಾತಂ ಕೋವಾಸ್ಯ ಕರ್ತ ವಿದ್ಯತೆ ಉಪಾದಾನ ಕಿಮಸ್ತೀಯ. ಹೌದು, ಇಲ್ಲಿ ಹೇಳ್ತಾರಲ್ಲ, ನಾ ಯಾರು, ಹ್ಯಾಂಗಾಯ್ತು, ಯಾರಿಂದಾಯ್ತು, ಯಾಕಾಯ್ತು, ಹೀಗೆ ವಿಚಾರ ಯಾವುದೇ ವಸ್ತುದ ವಿಶ್ಲೇಷಣೆ ಮಾಡ್ಬೇಕಂತಾರ. ಮತ್ತ ಮನುಷ್ಯನ ವಿವೇಕೇನು ನಾಹಂ ಭೂತಗಣೋ ದೇಹೋ ನಾಹಂ ಚ ಅಕ್ಷಗಣ ತಥಾ ಏತದ್ ವಿಲಕ್ಷಣ ಕಶ್ಚಿತ್ ವಿಚಾರ ಕೋಯಮಿ ಪುರುಷಃ. ಅಪರೋಕ್ಷಾನುಭೂತಿ ಹೇಳ್ತಾರೆ. ವಿಚಾರ ಅಂದ್ರೆ ಏನು? ನಾನು ಈ ದೇಹ ಅಲ್ಲ, ನಾನು ಭೂತಗಣ ಅಲ್ಲ.
ಎಲ್ಲ ಪಂಚಭೂತಿಯಿಂದ ಅಲ್ಲ ನಾನು. ಅದಕ್ಕೆ ನಾನು ಇದಕ್ಕೆ ವಿಲಕ್ಷಣ ಇದ್ದೀನಿ ಅಂದ್ರೆ ತಿಳಿದಂತ. ಇಂತಹ ವ್ಯಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಅವ ಏನ್ ಮಾಡ್ತಾನೆ ಅಂದ್ರೆ ಗೋವಿಂದನ್, ಗುರುವಾದ ಗೋವಿಂದನಿಗೆ ಏಕ ಮಾಡ ಇಂಥವ ಅವ್ರ ಗುರುಗಳ ಗೋವಿಂದನಿಗೆ. ಇಲ್ಲಿ ಗೋವಿಂದ ಅಂದ್ರೆ ಪರಮಾತ್ಮ ಅಂತ, ಗುರು ಬ್ರಹ್ಮ. ಗೋವಿಂದಕ್ಕೆ ಒಂದು ಗ್ರಂಥವಾಗಿ ಇಷ್ಟು ದೊಡ್ಡ ಅರ್ಥ ಬರೆದಾರೆ. ಏನಪ್ಪಾ ಅಂತ ಕೇಳಿದರೆ ಗೋಭಿ ವೇದಾಂತ ವಾಕ್ಯ ವಿದ್ಯತೆ ಲಭ್ಯತೆ ಇದು ಗೋವಿಂದ. ಗೋಭಿ ಅಂದ್ರೆ ವೇದಾಂತ ವಾಕ್ಯ. ಗೋಭಿ ಅಂದ್ರೆ ವೇದಾಂತ ವಾಕ್ಯ ಉಪನಿಷತ್. ಹಂಗೇಳಿ ಏನ್ ಹೇಳ ಭಗವದ್ಗೀತಾದ ಸರ್ವೋಪನಿಷದೋ ಗಾವೋ ದುರ್ಧ ಗೋಪಾಲನಂದ ಪಾರ್ಥೋ ವತ್ಸ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ. ಉಪನಿಷತ್ಗೆ ಏನಂದ್ರೆ ಆಕಾರ ಅದೇ ಹೇಳ್ತಾರೆ. ಗೋಭಿ ವೇದಾಂತ ವಾಕ್ಯ ಭಿದ್ಯತೆ ಲಭ್ಯತೆ ಇದು ಗೋವಿಂದ. ಭಿದ್ಯತೆ ವೇದ್ಯತೆ ಸೂತ. ಗೋ ಅಂದ್ರೆ ವಾಕ್ಯ, ವಾಣಿ ಅಂದ್ರೆ ವಾಣಿ. ವಾಣಿಯಿಂದನೇ ಪರಮಾತ್ಮ ಸಿಗ್ತಾನ. ಯಾದರಿಂದ ಪರಮಾತ್ಮ ಸಿಗ್ತಾನ ಅದು ಗೋವಿಂದ. ಗೋವಿ ಭಿದ್ಯತೆ ವಿದ್ಯತೆ ಇದೆ ಗೋವಿಂದ. ವಾಣಿಗೂ ಗೋವಿಂದ ಅಂತ, ಅದಕ್ಕೆ ವಾಣಿ. ಎರಡನೇ ಅರ್ಥ ಗಾಂ ವೇದ ಲಕ್ಷಣ ವಾಣಿ ವಿದ್ಯತೆ ಗೋವಿಂದ. ಗಾಂ ಉಪನಿಷತ್ ಅವು ಆಕಾರ ಅದನ್ನು ಯಾರು ಹೇಳ್ತಾರ ಗೋವಿಂದ. ಪಾರ್ಥೋ ಉತ್ತ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹಾ. ನೋಡಿ, ಗಾಂ ವೇದ ಲಕ್ಷಣ ವಾಣಿ ವಿಂದತೀತಿ ಗೋವಿಂದ. ಅವನ್ನ ಅನ್ಕೋತ ಮನಿ ಗೋವಿಂದ. ಯಾವ ವಾಣಿಯಿಂದನೇ ಪರಮಾತ್ಮ ಸಿಗ್ತಾನೆ. ಇಲ್ಲ ಸಿಗಂಗಿಲ್ಲ. ಪರಮಾತ್ಮ ಉಪದೇಶ ವಾಣಿಂದೇ ಆಗ್ತದೆ, ವೇದ್ಯಂದೇ ಆಗ್ತದೆ, ಅಕ್ಷರದಿಂದೇ ಆಗ್ತದೆ. ಅದಕ್ಕಂತಾರೆ ಅವರು ಗೋಭಿರೇವ ಯಥೋ ವೇದ್ಯೋ ಗೋವಿಂದ ಸಮ. ವಾಣಿಯಿಂದ ಶಬ್ದದಿಂದ ವಚನದಿಂದ ಪ್ರಾಪ್ತ ಆಗ್ತದೆ ಅವರ ಅದು ಗೋವಿಂದ. ಗೋಭಿ ವಿಂದತಿ ಇದು ಗೋವಿಂದ. ಮತ್ತೇನಾದ್ರು ಮೋಕ್ಷ ಆಗ್ತದೆ. ನಷ್ಟಾಂ ವೈ ಧರಣಿಂ ಪೂರ್ವಮಿದಂ ಯದ್ ಗುಹಾಗತಂ ಗೋವಿಂದಂ ಇತಿ ದೇವಾನಾಂ ತ್ವಂ ಗವಾಂ ಇಂದ್ರಿಯತಾಂ ಗತಃ ಗೋವಿಂದ ಇತಿ ಲೋಕಸ್ತ್ವಾಂ ಸ್ತೋಷ್ಯತಿ ಭುವಿ ಶಾಶ್ವತಂ. ಯಾರು ಈ ಐಕ್ಯವಾಗಿರುವ ಗೊತ್ತು ಇಲ್ಲದೆ ಇರುವ ದೇಹವೆಂಬ ಗುಹೆಯಲ್ಲಿ ಅಡಗಿರುವ ಗುಹಾಯಾಮ್ ದೇಹವೆಂಬ ಮನವೆಂಬ ಗುಹೆಯಲ್ಲಿ ಅಡಗಿರುವ ಆತ್ಮನನ್ನ ಹೊರಗೆ ತೆಗೆದವರು ವಾಣಿ. ಅದು ಗೋವಿಂದ. ಆ ವಾಣಿ ಇದು ಗುಹಾಗತ ಅಯಂ ಆತ್ಮಾನಂ. ಅವ್ರಿಗೆ ಹೆಂಗೆ ಹೇಳ್ತಾರೆ? ವಾಣಿ ಇದ್ದಾನೆ ದೇಹದಲ್ಲಿ ಅಡಗಿರುವ, ಏನಪ್ಪಾ ಅಂತ ಕೇಳಿದ ಸಾಕ್ಷಿಯಾಗಿರುವ ಆತ್ಮನನ್ನ ನಿಮಗೆ ಪ್ರತ್ಯಕ್ಷ ಮನಸ್ಸಿಗೆ ಭೂಚ ಆಗುವಂತಿದ್ದವು ಎಲ್ಲರೂ. ಅದಕ್ಕೆ ಗೋವಿಂದ. ಗುರುಗಳಿಗೆ ಇಷ್ಟ ಅರ್ಥ ಮಾಡೋದು ಪರಮಾತ್ಮ ಆತ್ಮ. ಏನಪ್ಪ ಅಂದ್ರೆ ಗೋವಿಂದಂ ಇತಿ ಲೋಕಸ್ತ್ವಾಂ ತುಷ್ಯತಿ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಹೋಗ್ತಾರೆ. ಪರಮಾತ್ಮ ಏನು ಮಾಡಿದ? ಶಂಕಾಸುರ ಅಂತಕ್ಕಂಥ ವೇದಗಳನ್ನೆಲ್ಲ ತಗೊಂಡು ಹೋಗಿ ಮಕ್ಕೊಂಡಾಗ ಬಾಳಬಾರ್ದಂತ್ರಿ ಸಮುದ್ರ ಹೋಗ್ತಲ್ವ. ಯಾರೇ ಬಂದಿದ್ದಾರೆ ಅವಾಗ ಪರಮಾತ್ಮ
ಅಲ್ಲಿ ಹೋಗಿ ಶಂಕಾಸುರನ ಕೊಂದು ತಂದ ಜ್ಞಾನಿ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅವನು ಸಮಸ್ತ ಇಂದ್ರಿಯಗಳಿಗೆ ಈಗೇನಂತ ಕೇಳಿದ್ರು ನಿದ್ರೆಗೆಲ್ಲ ಮುಳುಗುತ್ತಾವಿಲ್ಲಿ ಮುಳುಗ ತಗೊಂಡ್ಬರ್ತಾನೆ ಹೊರಗೆ ಎದ್ದು ಕೂಡ ಮತ್ತೆ ಎಲ್ಲ ನೋಡ್ತೀನಿ ಅಂತ ಇವ ಸಾಕ್ಷಿ ಗೋವಿಂದ ಸೂಕ್ತವಾದ ಸಮಸ್ತ ಇಂದ್ರಿಯಗಳನ್ನ ಮತ್ತೆ ನಿದ್ರೆ ಹೊರಗೆ ಹಾಕೊಂಡು ಬಂದು ವ್ಯವಹಾರ ಶಾಸ್ತ್ರ ಎಲ್ಲ ಗೋವಿಂದ ಹಚ್ಚಿ ಗೋವಿಂದ ಅದಕ್ಕಂತಾರಪ್ಪ ಅಂತಂದ್ರೆ ಗೌರೇಶ ಭವತೋ ವಾಣಿ ನಿಮ್ಮ ವಾಣಿ ಏನದ ಇದು ಗೋ ಇಂದ್ರಿಯಗಳಿಗೆ ಗೋ ಅದ ಇದು ಗೋ ವಾಣಿ ಗೋ ಅದನ್ನು ವಿಂದ್ಯತೆ ಹೇಳ್ತಾನ ಯಾರು ಸದ್ಗುರು ನಮಗೆ ಗೊತ್ತಾಗ್ತದೆ ಅರ್ಥವೇ ಗೊತ್ತಾಗ ಅದಕ್ಕಂತಾರೆ ಅವರು ಗೋರೇಶ ಭವತೋ ವಾಣಿ ತಾಂ ವಿಂದ್ಯತಿ ಯಥೋ ಭವಾನ್ ಗೋವಿಂದಸ್ತು ತಥೋ ಧ್ಯೇಯೋ ಮುನಿಭಿ ಕಥ್ಯತೆ ಭವಾನ್ ಅದಕ್ಕೆ ಸದ್ಗುರುನಾಥ ಏನ್ ಮಾಡ್ತಾನೆ ಅಂದ್ರೆ ಅದೆಲ್ಲ ವಾಣಿಯಿಂದ ಅದೆಲ್ಲ ಹಿಂಡಿ ನಮ್ಗೆ ಕೂರಿಸ್ತಾನೆ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಗೋವಿಂದ ಅಂತ ಅಂದ್ರು ಅದಕ್ಕೆ ಅಂತಹ ಸದ್ಗುರುವಿಂದ ಏನ್ ಶಾಸ್ತ್ರದಾಗ ಹೇಳಿರಲ್ಲ ಏನಪ್ಪ ಯದ್ ಅದೃಶ್ಯತ್ವ ಸತಿ ಅಪರೋಕ್ಷತ್ವ ಅದರಲ್ಲಿ ಹೇಳಿದ್ರೆ ಅದೃಶ್ಯತ್ವ ಸತಿ ಅವು ಅಪರೋಕ್ಷತ್ವ ಹೆಂಗ ಅದೃಶ್ಯ ಹೆಂಗಿಲ್ರಿ ಹೇಳ್ತೀರಿ ಶಾಸ್ತ್ರಗಳು ಅದೃಶ್ಯ ಅಂತೀರಿ ಅಪರೋಕ್ಷ ಅಂತೀರಿ ಅದೃಶ್ಯ ಅಂತೀರಿ ಅದೃಶ್ಯದ ಅಪರೋಕ್ಷ ಹೇಳ್ತಾರೆ ನೀವು ಶಾಸ್ತ್ರಗಳು ಒಂದು ಮಜಾನೇ ಮಾತಾಡ್ತೀರಿ ಅನುಭವ ವಿರುದ್ಧ ಗೊತ್ತಿಲ್ಲ ಬಂದಿನವ್ರು ಯಾರು ನೋಡ್ಯಾರ ಅದೃಶ್ಯದಾನ ಅಪರೋಕ್ಷದಾನ ನೀವು ಹಿಂಗೆ ಮಾತಾಡ್ತೀರಿ ಇಂಥವೇ ಮಾತಾಡ್ತೀರಿ ಪ್ರಶ್ನೆ ಕೇಳಕ್ಕೆ ಬಂದಿರಬಾರ್ದು ಉತ್ತರ ನೀವು ಕೊಟ್ಟಿರ್ಬಾರ್ದು ನಮ್ಮ ಪ್ಲಾನ್ ಹಿಂಗೆ ಪ್ರಶ್ನೆ ಕೇಳಕ್ಕೆ ಬರಂಗಿಲ್ಲ ಯಾಕೆ ನೀವು ಉತ್ತರ ಕೊಡಂಗಿಲ್ಲ ಅದೃಶ್ಯತ್ವ ಅಪರೋಕ್ಷತ್ವ ಸಿಟ್ಟು ಯಾರಿಗೆ ಎಷ್ಟು ಕಿಲೋ ಅಂತ ಗೊತ್ತಾಗಿದೆ ಅದೃಶ್ಯ ಎಷ್ಟು ಕಿಲೋ ಪ್ರೇಮ ಎಷ್ಟು ಕಿಲೋ ಅದೃಶ್ಯ ನಿಮಗರೆ ಗೊತ್ತಿಲ್ಲ ನೀವು ಅಂತಿರ್ತೀವಿ ನನಗೆ ಭಯಂಕರ ಸಿಟ್ಟು ಬಂದಿರ್ತೀರ ಅವಾಗ ಸುಮ್ಕೊಂತೀನಿ ತೋರಿಸಿಲ್ಲ ಅವನಿಗೆ ಅಪರೋಕ್ಷ ನನಗೆ ಅದು ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಪ್ರೇಮ ಹಾನಿ ಸುಖ ಅಪರೋಕ್ಷ ಅದೃಶ್ಯ ಆಗ ಈ ಗೋವಿಂದ ಹೆಂಗದ ಅಪರೋಕ್ಷತ್ವ ಸತಿ ಅದೃಶ್ಯ ಪರಮಾತ್ಮ ಅದಕ್ಕೆ ಅಂಥ ಸದ್ಗುರುವಿನ ಅದೃಶ್ಯನಾಗಿ ಅಪರೋಕ್ಷನಾಗಿರ್ತಕ್ಕಂಥ ಸದ್ಗುರುವಿನಲ್ಲಿ ಅದು ಭಕ್ತಿಯನ್ನು ಮಾಡು ಶಿಷ್ಯ ಅದಕ್ಕೆ ಹೇಳಿ ಯಶ ದೇವೇ ಪರಾಭಕ್ತಿ ಯಥಾ ದೇವಿ ತಥಾ ಏನ್ರಿ ಮಂದಿ ಎಲ್ಲ ದೇವರು ಮಾಡ್ತಾರೆ ನೀವು ಮನುಷ್ಯರ ಮಾಡಕತ್ತೀರಿ ಹುಟ್ಟು ಸಹ ಹುಟ್ಲಾರ ಸಾರಿ ಪರಮಾತ್ಮನ ಮಾಡ್ತಾರೆ ದೇವಿಯರು ಮಾಡಿ ಇದೇನು ಹುಟ್ಟು ಸಾಯವರು ಮಾಡಕತ್ತಿ ಅವರು ಸಾಯ ಹುಟ್ಟಂಗಪ್ಪ ಶಾಸ್ತ್ರ ಹೇಳಕತ್ತೀರ ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಗುರು ಹ್ಯಾಂಗ್ ಮಾಡ ಅದೃಶ್ಯನಾದ ನಿರ್ವಯವನಾದ ನಿರ್ವಿಕಲ್ಪನಾದ ಯಾವ ಪರಮಾತ್ಮನಲ್ಲಿ ಗುರು ಪ್ರಾಪ್ತಿಗಿಂತ ಮುಂಚೆ ನೀನು ಶ್ರದ್ಧೆಯನ್ನು ಇಟ್ಟಿದ್ದೀಯೋ ಅದೇ ಅಷ್ಟೇ ಅದಕ್ಕಿಂತ ಹೆಚ್ಚು ಹೇಳ್ತಾರೆ ನೋಡಿ ನೀನು ಆತ್ಮ ದರ್ಶನ ಆಗಬೇಕಾಗಿತ್ತು ಅಂದ್ರೆ
ಗುರು ಪ್ರಾಪ್ತಿಗಿಂತ ಮುಂಚೆ ಕಾಣದ ದೇವರಲ್ಲಿ ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ಎಷ್ಟು ನಿಷ್ಠ ಇತ್ತು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ. ತಥಾ ಗುರು. ಹಾಗೂ ಗುರುಗಳಲ್ಲಿ ಇತ್ತು ಅಂತಂದರೆ ಏನ್ ಹೇಳಿದ್ರು ಅವರು? ಅವನಿಗೆ ಏನು ಮಾಡುವ ಜರುರತ್ತಿಲ್ಲ. ಯಶ್ಯ ದೇವರು ತಸ್ಯೇತೆ ಕಥಿತ ಹೆತ್ತ ಪ್ರಕಾಶ ಅಂತೆ ಮಹಾತ್ಮನ. ಅವನಿಗೆ ಮಹಾತ್ಮ ನೋಡಿ, ಅವನಿಗೆ ಏನೂ ಮಾಡುವ ಜರುರತ್ತಿಲ್ಲ, ತಾನೇ ಪ್ರಕಾಶ ಆಗ್ತದೆ ನೋಡಿ. ಅವ್ರ ಕೃಪಾ ಇದೆ. ಆ ಭಕ್ತಿ ಇಲ್ಲಿ ಇರ್ತೀವಿ ಅಂದರೆ ಏನೂ ಇಲ್ಲೇನೆ ಕೃಪಾ. ಸಿದ್ಧವ್ರ ಚರಿತ್ರೆ ಕೇಳ್ತೇವೆ, ಕೃಪಾ. ಆದ್ರೆ ಅಷ್ಟು ಇರಂಗಿಲ್ಲ ಅಂತಾನೆ ಅದಕ್ಕೆ ಅಷ್ಟು ಹೇಳಿದೆ. ಅಷ್ಟು ಇರಂಗಿಲ್ಲ ಭಕ್ತಿ. ದೇವರಲ್ಲಿ ಇದ್ದು ಭಕ್ತಿಯಿಂದ ಅರ್ಧನೂ ಗುರುವಿನ ಮೇಲೆ ಇತ್ತು ಅಂದ್ರೆ ಜ್ಞಾನ ಅದಕ್ಕೆ ತಡ ಆಗ್ತಾಗಿಲ್ಲ. ಅದಕ್ಕೆ ನಾವು ಎಲ್ಲ ಇರ್ತೇವೆ, ಶ್ರದ್ಧೆ ಇರಂಗಿಲ್ಲ. ನಮ್ಮಲ್ಲಿ ಹೇಳ್ಯಾರಲ್ಲ, ಮೊಸರದ, ಕಡಗೋಲದ, ರೇವಿಯನ್ ಅದ, ಕಟ್ಯಾಮ ಅದ, ಗಡಿ ಹೊಡೆದದು. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂತ ಕೇಳಿದ್ರೆ ಅವರು, ಅದಕ್ಕೆ ಗೋವಿಂದ ಏನದ ಇವ ಪರಮಾತ್ಮನ ಸ್ವರೂಪ, ನನ್ನ ಗುರು. ಅದಕ್ಕೆ ಏನಪ್ಪ ಅಂತ ಹೇಳಿದ್ರು, ಅಂಥವು ಏನಪ್ಪ ಅಂದ್ರೆ ಇತ್ತು ಅಂದ್ರೆ ಅವರು ಸದ್ಗುರುಗಳು ನಮಗೆ ತಿಳಿಸ್ತಾರೆ. ಏನು ಅದು 3 ಪ್ರಕಾರವಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಆ ಬ್ರಹ್ಮ ಬಗ್ಗೆ 2-3 ಜನ ಮಾತಾಡ್ತಾರೆ. ಬೇರೆ ತಮ್ಮ ಗೋವಿಂದಂ, ಆ ಯಾವ ಪರಮಾತ್ಮ ರೂಪನಾದ ಗೋವಿಂದ ಅಥವಾ ಗೋವಿಂದನೇ ಪರಮಾತ್ಮ, ಅದನ್ನು ತಿಳಿಸ್ಕೊಡ್ತಾರೆ ಕೃಪಾ. ಆ ವಸ್ತುವ ಬಗ್ಗೆ ಅಜ್ಞೇಯವಾಗಿ, ಸಂಶಯವಾಗಿ, ಅನಿರ್ವಚನವಾಗಿ ಅಂತ 3 ಜನ. ಸುಮ್ಮನೆ ಗಾಳ್ಯಾಗ ಬಿದ್ದವ್ರಿ ಏನ್ ಮೈ ಹಾಕದ ಸುಮ್ಮನೆ ಕೆಲಸ ಮಾಡ್ತಾವ. ಅದು ತಿಳಿಯಾಕ ಬರಂಗಿಲ್ಲ. ತತ್ರ ಮನೋಗಚ್ಚಿದ್ದ ವಾಗ್ಗಚ್ಚತಿ ಅಂತ ಹೇಳ್ಯಾರ, ಸುಮ್ಮನೆ ಸೆಂಟರ್ ಕಿಟಿ ಹೇಳ್ತಾರೋ ಕೇಳ್ತಾರೋ ಅಂತ ಇಲ್ಲ ಬಂದ. ಅದು ಅಜ್ಞೇಯದ ಶಾಸ್ತ್ರ ಹೇಳ್ತದೆ. ಬ್ರಹ್ಮ ತಮ್ಮ ಅಗೋಚರಂ ಹೇಳ್ತಾರೆ. ಅದು ಅಜ್ಞೇಯ ಅದ, ವಸ್ತು ಸಿಗುದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಂತ ನಿಂದು ತಿಳುವಳಿಕೆ ಅಂತ ಗೊತ್ತ ಅಲ್ಲಿ ನಿಂತು ಬಿಡ್ತಾರೆ. ಓದುದದ ಏನು ಸತ್ಯದ ಬಗ್ಗೆ ಅಜ್ಞೇಯವಾಗಿ ಎಷ್ಟೋ ಮಂದಿ ಏನಪ್ಪಾ ಅಂದ್ರೆ ಸಂಶಯ ಅದ. ಸಂಶಯ ಸತ್ಯ ಸುಳ್ಳಾದ ಜಗತ್ತಿಗೆ ಎಲ್ಲ ನೀವು ಹೇಳ್ತೀರಿ ಪರಮಾತ್ಮ ಸ್ವಲ್ಪ ಅಂತೀರಿ, ಮಾಡ್ತೀವಿ ಸುಳ್ಳು ಅಂತೀವಿ. ಪರಮಾತ್ಮ ಅಂತೀವಿ. ನಿಮ್ಗೆ ಬೇಕಾದ್ರೆ ಖರೆ ಅಂತೀರಿ, ಬೇಡ ಸುಳ್ಳು ಅಂತೀವಿ. ಅಸ್ತಿ ಬಾಕಿ ಖರೆ ಅಂತೀವಿ. ನಿಮ್ಗೆ ಬೇಕಾದ್ರೆ ಸುಳ್ಳು ಅಂತೀವಿ. ನೋಡ್ರಿ, ಅದ್ರ ಬಗ್ಗೆ ಇದಮಿತ್ತಮ್ ಅಂತ ಹೇಳಕ್ ಯಾರಿಗೂ ಬರಂಗಿಲ್ಲ. ನೀವೆಲ್ಲಕ್ಕೂ ಹೋಗಿ ಸಂಶಯ ಸತ್ ಅಂತ ಬರ್ತದೆ. ನಿಮ್ಗೆ ಬ್ರಹ್ಮ ಸತ್ ಅಂತ. ಸತ್ ಅಂದ್ರೆ ಏನು? ಭೂತ, ವರ್ತಮಾನ, ಭವಿ. ಭೂತ ಅಂದ್ರೆ ಏನು? ಹಿಂದಕ್ಕೆ ಅಂದ್ರೆ ಏನು? ನೀವು ಹಿಂದಕ್ಕೆ ಅಂತ ಹೇಳೋ ಹಿಂದೆ ನೋಡ್ಕೊಂಡೆ ಹೇಳೋಣ. ನೀವು ಹುಟ್ಟಿಗಿಂತ ಹಿಂದಕ್ಕೆ ಇಟ್ಟೇ ಅಲ್ಲ. ಇದಕ್ಕೇನು ಹಿಂದಕ್ಕೆ ಗೊತ್ತಿಲ್ಲ ನಿನಗೆ. ಒಂದು ನಿಮ್ಗಿಂತ ಮಾತಾಡ ಹುಡುಗ ಅವನು ಹಿಂದಕ್ಕೆ. ಯಾರನ್ನೇ ಹೇಳಿ ಮಾಡಿದ್ರೆ ಹಿಂದಕ್ಕೆ ಮುಂದಕ್ಕೆ ಅನ್ನೋದು.
ನಾಳೆಗೆ ಮುಂದಕ್ಕೆ ಅಚರಾದ ನೀ ಸಾಯಲ್ಕತ್ತ ಮುಂದೆ ನೀ ಏನು ಮುಂದಕ್ಕೆ ಇರ್ತದೆ. ಈ ಹಿಂದ ಮುಂದೆ ಅನ್ನೋದು ನಿರ್ಣಯ ಯಾರೂ ಮಾಡೇ ಇಲ್ಲ. ಹಂಗೆ ಹೊಡಿತಾರ ತಿಳ್ಕೋಲ್ಲ. ಆ ಕಾಲ ಗೊತ್ತಿಲ್ಲ, ಭೂತನ ಗೊತ್ತಿಲ್ಲ, ವರ್ತಮಾನ ಗೊತ್ತಿಲ್ಲ. ಭಾವಿ ಇಟ್ಟೆ ಅಂತ ಹೇಳಕ್ ಬರ್ತದೆ, ಭೂತ ಇಷ್ಟೇ ಹಿಂದೆ ಅಂತ ಹೇಳಕ್ ಬರ್ತದೆ, ಭಾವಿ ಇಷ್ಟೇ ಮುಂದೆ ಅಂತ ಹೇಳಕ್ ಬರ್ತದೆ, ವರ್ತಮಾನ ಇಷ್ಟೇ ಇರ್ತಿ ಅಂತಾರೆ ನನಗೆ ಗೊತ್ತದ. ಈಗ ಇದ್ದೇವಲ್ಲ ಇಷ್ಟೇ ವರ್ತಮಾನ, ಮತ್ತು ಹೇಳ್ತ ಅನ್ನೋದು ಗೊತ್ತಿಲ್ಲ. ವರ್ತಮಾನ ಭೂತ ಗೊತ್ತಿಲ್ಲ. ಅದಕ್ಕೆ ಅಂತಾರ ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ವಾಕ್ ಚಾತುರ್ಯ ಅದಾವ. ಮತ್ತೇನದು ಹೇಳಕ್ ಬರಂಗಿಲ್ಲ ಅಂದ್ರೆ ಬಿಡಪ್ಪ ಅನ್ನೋದು ವಚನ. ಇವರು ಅಜ್ಞೇಯ ಅಂತ ಹೇಳೋರು ಒಬ್ರು ಎಷ್ಟು ವಿಚಾರ ಮಾಡಿದ್ರು ಸಂಶಯ ಹೋಗುತ್ತೆ. ಒಬ್ರು ಇದು ಹೇಳಕ್ಕೆ ಬರಂಗಿಲ್ಲ, ಸುಮ್ಮನೆ ಬೇಡ ಬೇಡ. ಇಷ್ಟು ವಿಚಾರಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ಶಾಸ್ತ್ರಕ್ಕೆ ಇದನ್ನ ಯಾರು ಪರಿಹಾರ ಮಾಡಬೇಕು? ಇಷ್ಟೇ ಇವು ಯಾವ ಮಾಡ್ಯಾನ ಅವನ್ನೇ ಪರಿಹಾರ ಮಾಡಬೇಕು. ಮಿಷನ್ದಾಗ ಏನಾರ ಗಡಬಡ ಆಯ್ತು ಅಂದ್ರೆ ಕಂಪನಿ ಅವರಿಗೆ ಕರಿಬೇಕು. ನೀವೇನು ಮಾಡಕ್ ಹೋದ್ರೆ ಮತ್ತೆ ಒಂದಕ್ಕೆ ಎರಡು ಹಾಕ. ಕಂಪನಿಯವ್ರಿಗೆ ಗೊತ್ತಿರ್ತದೆ, ಇದ್ರದ್ದೆಲ್ಲ ಸುದ್ದಿ ಗೊತ್ತ ಅವನಿಗೆ ಗೊತ್ತ. ಅವ ಯಾರು? ಗೋವಿಂದ. ಅದೇ ಆಗುತ್ತಾರೆ ಗೋವಿಂದ ಸದ್ಗುರು ಪರಮಾತ್ಮ, ಅವನಿಗೆ ಎಲ್ಲ ಅಂತಹ ಗೋವಿಂದಂ ಅಂತ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಅವ್ರು ಹೇಳಿದ್ರು ಸದ್ಗುರು ಗೋವಿಂದಂ. ಗೋವಿಂದಂ ಸದ್ಗುರು. ಸದ್ಗುರು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ. ಮಧ್ಯಾಹ್ನ ಪರಮಾನಂದಂ ಸಮಸ್ತ ವಿಷಯಗಳ ಆನಂದಕ್ಕಿಂತಲೂ ನಿಜಗೂಡ ಬರಲಾರ ಆನಂದ. ಬೇರೊಂದು ಪದವಿಗಳು ಆನಂದ ನಿಜನಿಷ್ಠವಾಗಿದ್ದು ಆ ಆನಂದ ವಿದ್ಯಾನಂದ, ಆತ್ಮಾನಂದ ಏನಪ್ಪ ಅಂತ ಕೇಳಿದ್ರೆ ಆ ಪರಮಾನಂದಂ ಸದ್ಗುರು. ಯಾರ? ಗೋವಿಂದಂ. ಪರಮಾತ್ಮ ಸ್ವರೂಪನಾಗಿರ್ತಕ್ಕಂಥ ಸಮಸ್ತ ಇಂದ್ರಿಯಗಳ ತನ್ನ ಅಧೀನ ಇಟ್ಟುಕೊಂಡವ ಅವ ಗೋವಿಂದ. ಪ್ರತ್ಯಗಾತ್ಮ, ಆ ಪ್ರತ್ಯಗಾತ್ಮನೇ ಪರಮಾತ್ಮ. ಆ ಪರಮಾತ್ಮನೇ ನಮ್ಮ ಗುರು. ಗೋವಿಂದಂ ಆ ಸದ್ಗುರುನಾಥನನ್ನು ಪ್ರಣತೋಸ್ಮಿ, ನತೋಸ್ಮಿ ಅಲ್ಲ, ಪುನಃ ಪುನಃ ನತೋಸ್ಮಿ ಇದು ಪ್ರಣತೋಸ್ಮಿ. ಒಂದ ಎರಡನೇ ಸಾಷ್ಟಾಂಗ ನಮಸ್ಕಾರದ ಬಹಳ ಅದಾವಲ್ಲ, ಗೋಣ ಹಾಕ್ತಾರೆ. ಹೆಂಗ್ ಮಾಡ್ತಾರೆ? ಮೊಣಕಾಲು ಮಂದಿ ಹಚ್ತಾರೆ, ಉದ್ದಿ ಬೀಳ್ತಾರೆ. ಅದಕ್ಕೆ ಶಿರ ಸಾಷ್ಟಾಂಗ. ಪ್ರಣತೋಸ್ಮಿ ಅಂದ್ರೆ ಏನು? ಶಿರ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರಕ್ಕೆ ನಿಜಕ್ಕೂ ಬರದಲ್ಲ, ಪದವೆರಡು ಭುಜವೆರಡು ಎದೆನೋ ಸೊಲಸು ಉಂಟಲ್ಲ ಅಂದ್ರೆ ಎರಡು ಕಾಲ, ಎರಡು ಕೈಯ, ಒಂದು ಎದೆ, ಒಂದು ಹಣಿ, ಇವೆಲ್ಲನೂ ಕೂಡ ಮಾಡೋದಕ್ಕೆ ಸಾಷ್ಟಾಂಗ ಅನ್ನೋದು ಪ್ರಣತೋಸ್ಮಿ. ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಒಂದು ಎರಡು ಪುನಃ ಪುನಃ ಮಾಡ್ತೀವಿ ನಮಸ್ಕಾರ. ಶಾಸ್ತ್ರದಾಗ ಹೇಳ್ಯಾರಿ ಗುರುಗಳಿಗೆ 3 ಸಲ ನಮಸ್ಕಾರ ಮಾಡೋಣ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ. ಮತ್ತು ಟೈಮ್ ನೋಡ್ರಿ, ಉಣಕೊಂತ ನಮಸ್ಕಾರ ಮಾಡಿ. ಮಲಗಬೇಕಾದ್ರೂ ಚಾದರ್ ಜಗಿ ನಮಸ್ಕಾರ ಮಾಡಿ. ಅದಕ್ಕೆ ಪ್ರಣತೋಸ್ಮಿ ಅಂದ್ರೆ 3 ಸಲ ಅವರಿಗೆ ಹಜರಿ ಕೊಟ್ಟಂಗೆ. ಮತ್ತೇನ ಹಜರಿ ಕೊಡು, ಕೆಲಸ ಮಾಡಿ ಬಿಡು. ಅದಕ್ಕೆ ಹಜರಿ ಕೊಡು. ಹಜರಿ ಕೊಟ್ಟ ಅಂದ್ರೆ ಅದಾನಪ್ಪ ಅನಿಸ್ತದ, ಪ್ರೀತಿ ಎಲ್ಲಾನು ಭಕ್ತಿ ಅನಿಸ್ತದ. ಅದಕ್ಕೆ ಪ್ರಣತೋಸ್ಮಿ ಅಂದ್ರೆ ಪೌನ ಪುಣ್ಯೇನ ನತೋಸ್ಮಿ ಪ್ರಣತೋಸ್ಮಿ. ಎರಡನೇದ್ದು ಸಾಷ್ಟಾಂಗ ನಮಸ್ಕಾರ ಕೊಡೋನು ಪ್ರಣತೋಸ್ಮಿ. ಈಗ ಅಂತಹ ಸದ್ಗುರುಗಳನ್ನ ಏನಪ್ಪ ಶಕ್ಯ ವೃತ್ತಿಗೆ ಗೋಚರಿಸಿದ, ಲಕ್ಷಣ ವೃತ್ತಿಗೆ ಗೋಚರಿಸುವ ಪರಮಾನಂದ ಸ್ವರೂಪನಾದ ಆಯಾ ಗೋವಿಂದ ಸದ್ಗುರುವಿಗೆ
ನಾನು ನಮಸ್ಕಾರ ಮಾಡ್ತೀನಿ ಏನಪ್ಪ ಅಂತ ಕೇಳಿದ್ರೆ ಅವರು ನಮಸ್ಕಾರಕ್ಕೆ ಮಂಗಳವನ್ನು ಮಾಡಿದ್ದಾರೆ. ಆಮೇಲೆ ಮಂಗಲ ಯಾಕೆ ಮಾಡೋದು ಅಂದ್ರೆ ನಾವು ಹೇಳೋ ಕೆಲಸ ಹಗುರಾಗಲಿ ಅಂತ ಇದನ್ನು ಬರಬಾರ್ದು ಅದಕ್ಕೆ ಹೇಳ್ತಾರ. ಮತ್ತೆ ನೀವು ಏನು ಯಾಕೆ ಹೊಂಟೀರಿ ಅವ್ರಂತ ನೋಡಪ್ಪ, ಮನುಷ್ಯ ಆಗಿ ಹುಟ್ಟದ ಮ್ಯಾಲೆ ಬ್ರಹ್ಮನಿಷ್ಠ ಯಾವ ಕೆಲಸ ಬಂದು ಆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಜೀವ ಬಂಧನ ಭೂಮಿಗೆ ಪರಮಾತ್ಮ ಆಗ್ತದೆ, ಬ್ರಹ್ಮನಿಷ್ಠ ಆಗ್ತದೆ. ಅದಕ್ಕೇನಪ್ಪ ಅಂತಂದ್ರೆ ಆ ಬ್ರಹ್ಮನಿಷ್ಠ ಆಗ್ಬೇಕು. ಬ್ರಹ್ಮನಿಷ್ಠ ಅಂದ್ರೆ ಆನಂದ ಘನ ಸ್ವರೂಪ. ಏನ್ರಿ ಯಾರು ಅಲ್ಲ ಅಂತಾರೆ, ಯಾರು ಅಲ್ಲ ಅಂತಾರೆ, ಅಲ್ಲಂತ ಯಾರು ಅಂತ ಆನಂದ ಯಾರಿಗಾರು ಬೆಳಗ್ಗೆ ಆನಂದಗಳು ಸಲುವಾಗಿ ಕುಡಿತಾರೆ, ದುಡಿತೋತಾರೆ. ಆನಂದ ಸಲುವಾಗಿ ಮಾಡೋದಲ್ರಿ, ಯಾರು ಅಲ್ಲ ಅಂತಾರೆ. ಆ ಆನಂದ ಹಂಗೆ ಸಿಗೋದಿಲ್ಲಪ್ಪ, ಹಂಗೆ ಸಿಗೋದಿಲ್ಲ. ಆ ಆನಂದಕ್ಕೆ ನೀವು ಬ್ರಾಹ್ಮಣರು, ಬ್ರಾಹ್ಮಣರು ಆಗ್ಬೇಕಂದ್ರೆ ಮನುಷ್ಯ ಅದೆಲ್ಲ ಹೆಂಗೆ ಹೇಳ್ತಾನೆ ಒಂದು ಶ್ಲೋಕದಾಗೆ. ನೀನು ಒಳಗೆ ಆ ಆನಂದಕ್ಕೆ ಅಧಿಕಾರಿ ಆಗಬೇಕಾಗಿತ್ತು ಅಥವಾ ಆನಂದ ರೂಪನಾಗಬೇಕಾಗಿತ್ತು ಅಂತಂದ್ರೆ ಏನು ಇದ್ದಿ ಈಗ ಇದ್ರ ಬಗ್ಗೆ ವಿಚಾರ. ಕೆಲಸ ಭವಿಷ್ಯದ ಸಂತಿ ಹೋದ್ರೆ ಹುಚ್ಚ ಅಂತಾರೆ. ಎದಕ್ಕೆ ಹೋಗಿದ್ದು ಕೇಳ್ತಾರೆ ಇಲ್ಲಿ ಸಂತಿ. ಸುಮ್ಮ ಹಂಗೆ ಇದು ಸಂಸಾರ ಎಂಬುದು ಸಂತೆ. ಅದಕ್ಕೆ ಹೋಗಿದ್ದು ಸಂತಿ. ಅದನ್ನ ಮಾಡ್ಕೊಂಡು ಅಂದ್ರೆ ಸಫಲ ಆಗ್ತದೆ. ಅದನ್ನ ಹೇಳ್ತಾರೆ ಅವರು. ಯಾರ್ಯಾರು ಹೆಂಗೆ ಇದಕ್ಕೆ ಬರ್ತದೆ ಅನ್ನೋದನ್ನ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬ್ರಹ್ಮನಿಷ್ಠತ್ವವು ಪರಮಲಕ್ಷ್ಯ. ಪರಮಲಕ್ಷ್ಯ ಅದನ್ನ ಪಡಿಬೇಕಾದ್ರೆ ಏನೇನಾಗಬೇಕು ಅದು ಹೇಳ್ತಾರೆ. ಏನೇನಾಗಬೇಕು ಮೊದಲು ಮನುಷ್ಯ ಆಗಬೇಕು, ಮನುಷ್ಯ ಆಗಬೇಕು, ಪರಿಶ್ರಮ ಪಡಬೇಕು, ಆಮೇಲೆ ಬ್ರಾಹ್ಮಣ ಆಗಬೇಕು, ಆಮೇಲೆ ಸಿಗ್ತಾ ಅಂತ ಅದೊಂದು ಪ್ರೊಸೆಸ್. ಅದು ಹೌದಲ್ಲಿ ಅದು ರೀತಿ ಅದ. ಅಲ್ಲಿ ಹೋಗಿ ಆಗಿ ಬಂದ್ರೆ ಅದು ಆಗದೆ ಅಂದ್ರೆ ನಿನಗೆ ಅದು ಸಿಗುವುದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಶ್ಲೋಕದಲ್ಲಿ ಜಂತು ನಾನು ಹೊರಜನ್ಮ ಹೇಳಿ ಆಮೇಲೆ ಬ್ರಹ್ಮನಿಷ್ಠತ್ವ ಹೇಳಿ ಆ ಬ್ರಹ್ಮನಿಷ್ಠತ್ವ ಶತಕೋಟಿ ಪುಣ್ಯರಿಗೆ ನಾನು ಅದಕ್ಕೆ ಅದಕ್ಕೆ ಪುಣ್ಯವನ್ನೇ ಮಾಡು ದುರಿತಕರವನ್ನು ಅಲ್ಲದಿರು ಹೇಳಿ. ಅದರ ಬಗ್ಗೆ ಆ ಪುಣ್ಯದಿಂದ ಅವನಿಗೆ ಏನೇನು ಲಭ್ಯ ಆಗ್ತದೆ ಅದೆಲ್ಲಕ್ಕೂ ಕೂಡ ಪುಣ್ಯನ ಕಾರಣ ಅಂತ ಮುಂದಿನ ಶ್ಲೋಕದಲ್ಲಿ